ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧಾರಿತ ಸುಸ್ವಾಗತ. ಸ್ನೇಹಿತರೆ, ಮತ್ತೊಂದು ಅಮೂಲ್ಯವಾದ ರತ್ನದ ಸೊಪ್ಪು, ಆರೋಗ್ಯಕರವಾದ ಒಳ್ಳೆಯ ಆಯುರ್ವೇದ ಸೊಪ್ಪು. ಈ ಸೊಪ್ಪು ಸಾಂಬಾರುಗಳಲ್ಲಿ ಉಳ್ಸೊಪ್ಪು, ಮಚ್ಚಪ್ಪು, ಬಸ್ಸಾರು ಈ ಥರ ಅನೇಕ ಥರದ ಸೊಪ್ಪುಗಳು ಹಾಕ್ತೀವಲ್ಲ, ಆ ಜೊತೆ ಒಂದೊಂದು ಕುಡಿ ಒಂದೊಂದು ಸೊಪ್ಪನ್ನೇ ಕಿತ್ಕೊಂಡು ಹಾಕೋದು. ಇದು ಕೆಲವು ಭಾಗದಲ್ಲಿರುತ್ತೆ, ಕೆಲವೊಂದು ಜಾಗದಲ್ಲಿ ಇರೋಲ್ಲ. ಇದು ಕಮ್ಮಿ ಜಾಗದಲ್ಲಿ ಸಿಗುತ್ತೆ ಈ ಸೊಪ್ಪು. ಕೆಲವೊಂದು ಭಾಗದಲ್ಲಿ ಇದು ಬೆಳ್ಕೊಂಡಿರುತ್ತೆ, ಕೆಲವೊಂದು ಜಾಗದಲ್ಲಿ ಕಿತ್ತಾಕಿರ್ತಾರೆ ಕಳೆ ಅಂತ. ಇದು ಕಳೆಯಲ್ಲಿ ಸಂಬಂಧಪಟ್ಟಿದ್ದ ಸೊಪ್ಪಿನ ಇದು. ಈ ಸೊಪ್ಪಿನ ಮುಖ್ಯವಾದ ಹೆಸರು ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಗೊತ್ತಿಲ್ಲದವ್ರಿಗೆಲ್ಲ ಶೇರ್ ಮಾಡಿ. ಈ ಸೊಪ್ಪಿನ ಹೆಸರು ಬಂದು ಎಮ್ಮೆಗಂತಿ ಸೊಪ್ಪು ಅಂತೀವಿ. ಎಮ್ಮೆಗಂತಿ ಸೊಪ್ಪು ಅಂತ ಬಂದು ಭಾಳ ಒಳ್ಳೆಯದು. ನಮಗೇನಾದರೂ ಜೀರ್ಣಕ್ರಿಯೆ ಆಗ್ತಿಲ್ಲ, ಮತ್ತು ಊಟ ಮಾಡಿದ್ದು ಸ್ವಲ್ಪ ಜೀರ್ಣ ಆಗ್ತಿದೆ, ಕಮೃತಿಯಾಗಿ ಬರ್ತಿದೆ ಅಂದಾಗ ಈ ಸೊಪ್ಪನ್ನು ಸಾಂಬಾರು ಮಾಡಿಕೊಂಡು, ಸಾಂಬಾರು ಜೊತೆಗೆ ಏನಾದರೂ ಉಳಿಸೋ ಸೊಪ್ಪು, ಮಚ್ಚಪ್ಪು ಆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ಸಾಂಬಾರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಜೀರ್ಣಾಂಗ ಕ್ರಿಯೆಗಳು ಚೆನ್ನಾಗಾಗುತ್ತೆ, ಮತ್ತು ರಕ್ತ ಶುದ್ಧಿ ಆಗುತ್ತೆ, ಮತ್ತು ಬಿಳಿ ರಕ್ತ ಕಣಗಳು ಹೆಚ್ಚುತ್ತೆ. ತುಂಬ ಎಲ್ಲ ಕಡೆಯೂ ಈ ಸೊಪ್ಪು ಸಿಗುತ್ತೆ. ಕೆಲವೊಂದು ಭಾಗದಲ್ಲಿ ಇರುತ್ತೆ, ಕೆಲವೊಂದು ಭಾಗದಿರಲ್ಲ. ಈ ಸೊಪ್ಪು ಏನಾದರೂ ಕಂಡುಕೊಂಡ್ರೆ ಅದನ್ನು ಮನೆಯಲ್ಲಿ ತೊಗೊಂಬಂದು ಕುಡಿ ಕಿತ್ಕೊಂಡು ಆ ಸೊಪ್ಪನ್ನು ಬಳ್ಳಿ ಹಬ್ಬೋ ಥರ ಬಬ್ಕೊಂಡಿರ್ತದೆ. ಈ ಸೊಪ್ಪನ್ನು ಎಲ್ಲ ಸಾಂಬಾರು ಜೊತೆಗೂ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿ. ತುಂಬ ಅಮೂಲ್ಯವಾದ, ರಸಭರಿತವಾದ, ತುಂಬ ಚೆನ್ನಾಗೂ ಇರ್ತದೆ ಸಾಂಬಾರು. ಎಮ್ಮೆಗೊಂದಿ ಸೊಪ್ಪು ಇದು ಕಂಡಿರೆಲ್ಲ ಹರಿದ್ಕೊಂಡ್ರೆ ಬೆಳೆಸ್ಕೊಂಡು ಸಾಂಬಾರು ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯ ಸೊಪ್ಪು, ಆಯುರ್ವೇದಿಕವಾದ ಸೊಪ್ಪು. ಇದು ಎಲ್ಲ ಜೊತೆಗೂ, ಸಾಂಬಾರು ಜೊತೆಗೂ ಮಿಕ್ಸ್ ಮಾಡ್ಬೋದು. ಇದು ಬಸ್ಸಾರು ಜೊತೆಗೂ ಮಾಡಿಕೊಂಡು ತಿನ್ಕೊಬೋದು. ನೋಡ್ತಾ ಇರಿ ಸ್ನೇಹಿತರೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಮ ಮುಂದೆ ಮಾಡಿ ತರ್ತೀವಿ. ಒಳ್ಳೆಯ ಸೊಪ್ಪಿನ ಬೀಜಗಳು ಮತ್ತು ಅನೇಕ ಥರದ ವಿಭಿನ್ನ ರೀತಿಯ ಆಯುರ್ವೇದ ಔಷಧಿಗಳು, ಸೊಪ್ಪಿನ ಗಿಡಗಳು ಮತ್ತು ತರಕಾರಿ ಸಾಂಬಾರುಗಳು ಎಲ್ಲ ತೋರಿಸ್ತಾ ಬರ್ತೀವಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಮತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ತರ್ತೀನಿ. ಥ್ಯಾಂಕ್ ಯು. ಸಿಗೋಣ ಮತ್ತೊಂದು ನೋಡೋಣ. ಥ್ಯಾಂಕ್ ಯು.